ಮಾಜಿ ಶಾಸಕಿಯಾದಂತಹ ರೂಪಾಲಿ ನಾಯಕ್ ಅವರು ಏನು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ, ಮಹಿಳೆಯರಿಗೆ ಅನ್ಯಾಯ ಆಗ್ತಿದೆ ಅಂತ, ಇದ್ರ ಪರವಾಗಿ ನಾನು ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾವು ಕಾಂಗ್ರೆಸ್ ಕಾರ್ಯಕರ್ತರಾದಂತಹ ಮಹಿಳೆಯರು ನಮಗೆ ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ಸ್ಥಾನಮಾನನ ನಮ್ಮ ಶಾಸಕರಾದಂತಹ ಸತೀಶ್ ಕೃಷ್ಣಸೇಲ್ ಅವರು ಕೊಟ್ಟಿದ್ದಾರೆ. ಅದರಿಂದ ನಾವು ಬಹಳಷ್ಟು ಖುಷಿಯಾಗಿದ್ದೀವಿ. ಇದೇ ಮಹಿಳೆಯರ ಪರವಾಗಿ ಮಾತಾಡುವಂತಹ ಮಾಜಿ ಶಾಸಕಿಯವರು ಏನು ಕೇಂದ್ರ ಸರ್ಕಾರದಲ್ಲಿ ಮಹಿಳಾ ರಿಸರ್ವೇಷನ್ ಜೊತೆ ಪಾಸ್ ಮಾಡೋದನ್ನು ಬಿಟ್ಟು ಅದ್ರ ಜೊತೆಗೆ ಡಿಲಿಮಿಟೇಷನ್ನ ಕ್ಲಬ್ ಮಾಡಿ ಅದನ್ನು ಪಾಸ್ ಆಗೋದನ್ನ ತಡೆ ಹಿಡಿದ್ರು, ಅದ್ರ ಪರವಾಗಿ ಅವರು ಧ್ವನಿ ಎತ್ತಬೇಕು ಅಂತ ಕೇಳ್ತೀನಿ. ಅದೇ ರೀತಿ ಜಂತರ್ ಮಂತರಲ್ಲಿ ನಡೆದಂತಹ ಮಹಿಳೆಯರ ಮೇಲೆ ದೌರ್ಜನ್ಯ, ಅನ್ಯಾಯ ಹಾಗೂ ಏನು ಅವರ ಮೇಲೆ ಬಡದಾಟನ ನಡೆಸಿದ್ರು, ಅವಾಗ ನಡೆದಂಥ ಮಹಿಳೆಯರಿಗೆ ಅನ್ಯಾಯದ ಬಗ್ಗೆ ನೀವು ಧ್ವನಿ ಎತ್ತಬೇಕು. ಅದೇ ರೀತಿ ಮಣಿಪುರದಲ್ಲಿ ನಡೆದಂತಹ ಮಹಿಳೆಯರ ಬಗ್ಗೆನೂ ನೀವು ಮಾತಾಡಲಿಲ್ಲ. ನೀವು ಎತ್ತಿರೋ ಧ್ವನಿ ನಿಮಗೆ ನ್ಯಾಯವಾಗಿದೆಯಾ ಅಂತ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡಿಕೊಳ್ಳಿ. ಮಹಿಳೆಯರ ಪರವಾಗಿ ಮಾತಾಡುವಂತಹ ನೀವು ಇವತ್ತು ಮಹಿಳೆಯರ ರಿಸರ್ವೇಷನ್ ಪಾಸ್ ಆಗಲಿಲ್ಲ, ಅದ್ರ ಜೊತೆಗೆ ಮಹಿಳೆಯರ ಮೇಲೆ ಅತ್ಯಾಚಾರ, ದೌರ್ಜನ್ಯ ನಡೀತಾ ಇದೆ, ಅದ್ರ ಬಗ್ಗೆ ನೀವು ಧ್ವನಿ ಎತ್ತಿಲ್ಲ. ಇದರ ಯಾವ ಬಗ್ಗೆನೂ ದೊಡ್ಡ ಮಟ್ಟದಲ್ಲಿ ನೀವು ಧ್ವನಿ ಎತ್ತದೆ. ಇವತ್ತು ನೀವು ಮಹಿಳಾ ಬಗ್ಗೆ ಮಾತಾಡ್ತಾ ಇರೋದನ್ನ ನಾವು ಗೌರವಿಸ್ತೀವಿ, ಆದರೆ ಇದೇ ರೀತಿ ಮಹಿಳೆಯರ ಬಗ್ಗೆ ಇನ್ನೂ ಹೆಚ್ಚಿಗೆ ಕೇಂದ್ರ ಸರ್ಕಾರನ ಪ್ರಶ್ನೆ ಮಾಡಿ ಕೇಳಿದಂತಹ ನೀವು ಅಳವಡಿಸ್ಕೋಬೇಕು ಅಂತ ನಾನು ಹೇಳ್ತೀನಿ. ಹಾಗೂ ಮಹಿಳೆಯರ ಸಬಲೀಕರಣ ಆಗಿರ್ಬೋದು, ಮಹಿಳೆಯರ ದೃಢೀಕರಣ ಆಗಿರ್ಬೋದು, ಇದೆಲ್ಲದಕ್ಕೂ ಏನು ನಿಮ್ಮ ಧ್ವನಿಯನ್ನು ಎತ್ತಿದ್ರೋ ಇದೇ ರೀತಿ ಮಹಿಳೆಯರಿಗೆ ಅನ್ಯಾಯ ಆಗೋ ರೀತಿಯೂ ನೀವು ಅದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.